ಗೃಹಲಕ್ಷ್ಮಿ ಮನೆ ಒಡತಿಯರ ಮನಗೆದ್ದಿರುವ ಯೋಜನೆ. ಸರ್ಕಾರದ ಗ್ಯಾರಂಟಿಯಲ್ಲಿ ಹೆಚ್ಚು ಖ್ಯಾತಿ ಪಡೆದಿರುವ ಗೃಹಲಕ್ಷ್ಮಿ ಯೋಜನೆ. ಆದ್ರೀಗ ಈ ಯೋಜನೆಗೆ ಸರ್ಕಾರ ಜರಡಿ ಹಿಡಿದಿದೆ. ಒಬ್ರಲ್ಲ ಇಬ್ರಲ್ಲ 3 ಲಕ್ಷಕ್ಕೂ ಅಧಿಕ ಗೃಹಲಕ್ಷ್ಮಿಯರ ಅಕೌಂಟ್ಗಳನ್ನು ಬಂದ್ ಮಾಡಿದೆ. ಯಾರ್ದೋ ನಂಬರ್ಗೆ ಯಾರ್ದೋ ಇದಾಗ್ತಾ ಇದೆ. ನಾವು ರೀಚೆಕ್ ಮಾಡ್ತಾ ಇದೀವಿ, ಅವ್ರು ಏನು ಯೂಸ್ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಆಗ್ತಾ ಇದೆಯಾ, ಏನು ಎತ್ತ. ಗೃಹಲಕ್ಷ್ಮಿ ಮನೆ ಯಜಮಾನಿಯರ ಪಾಲಿನ ಅದೃಷ್ಟ ಲಕ್ಷ್ಮಿ. ತಿಂಗಳಿಗೆ ಸರ್ಕಾರ ನೀಡುತ್ತಿರುವ 2,000 ರೂಪಾಯಿ ಹಣದಿಂದ ಮಹಿಳೆಯರ ಸಣ್ಣ ಪುಟ್ಟ ಖರ್ಚುಗಳೆಲ್ಲ ನೀಗ್ತಾ ಇವೆ. ಕೆಲವರಂತೂ ಈ ಹಣದಿಂದಲೇ ಅಂಗಡಿ ತೆರೆದಿದ್ರು, ಬೋರ್ವೆಲ್ ಕೊರೆಸಿದ್ರು, ಎತ್ತುಗಳನ್ನ ಖರೀದಿಸಿದ್ರು, ಫ್ರಿಡ್ಜು, ಬೈಕು, ಟಿವಿ ಖರೀದಿ, ಮಕ್ಕಳ ಸ್ಕೂಲ್ ಫೀಸು ಅಂತೆಲ್ಲ ಯೋಜನೆಯ ಹಣವನ್ನ ಬಳಸಿಕೊಂಡಿದ್ರು. ಆದ್ರೆ ಈ ಯೋಜನೆಯಲ್ಲಿ ಲಕ್ಷಾಂತರ ಮಂದಿ ಅನರ್ಹರಿದ್ದು ಪರಿಷ್ಕರಿಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಲಕ್ಷಾಂತರ ಮಂದಿಗೆ ಶಾಕ್ ತಟ್ಟಿದೆ. 3,89,000 ಗೃಹಲಕ್ಷ್ಮಿ ಖಾತೆಗಳಿಗೆ ಹಣ ಬಂದ್. ಬೆಂಗಳೂರು ನಗರದಲ್ಲೇ ಅತ್ಯಧಿಕ ಅನರ್ಹ ಫಲಾನುಭವಿಗಳು ಪತ್ತೆ. ರಾಜ್ಯದಲ್ಲಿ ಬರೋಬ್ಬರಿ 1,30,00,000 ಮಂದಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ. ಇದೀಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಹತ್ವದ ಪರಿಷ್ಕರಣೆ ನಡೆಸಿದೆ. 1.30 ಕೋಟಿ ಫಲಾನುಭವಿಗಳ ಪೈಕಿ 3.89 ಲಕ್ಷ ಮಂದಿಯನ್ನ ಅನರ್ಹರು ಅಂತ ಗುರುತಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಟ್ಟಿದ್ದ ಸೂಚನೆಯ ಬೆನ್ನಲ್ಲೇ ಈ ಆಪರೇಷನ್ ನಡೆದಿದೆ. ಗೃಹಲಕ್ಷ್ಮಿ ಏನಾಗಿದೆ ಅಂತಂದ್ರೆ ಕೆಲವರೆಲ್ಲ ಸತ್ತೋಗಿದ್ದವರೆಲ್ಲ ಅವರು ಬೇರೆಯವ್ರು ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ಫೋನ್ ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ರೀಚೆಕ್ ಮಾಡ್ತಾ ಇದೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ನಾವು ಕಟ್ ಮಾಡಬೇಕು ಅಂತ ಯಾರಿಗೂ ಕಟ್ ಮಾಡಬೇಕು ಅಂತ. ಅಂದಹಾಗೆ ಇಲಾಖೆಯ ಮಾಹಿತಿ ಪ್ರಕಾರ ಆದಾಯ ತೆರಿಗೆ ಮತ್ತು ಜಿಎಸ್ಟಿ ಪಾವತಿಸುವ 1,94,000 ಮಂದಿಯನ್ನ ಯೋಜನೆಯಿಂದ ಹೊರಗಿಡಲಾಗಿದೆ. ಜೊತೆಗೆ ಮೃತ 1,95,000 ಖಾತೆಗಳಿಗೂ ಹಣ ಜಮೆಯಾಗ್ತಿರೋದು ಪತ್ತೆ ಹಚ್ಚಲಾಗಿದ್ದು, ಅಂಥ ಖಾತೆಗಳಿಗೂ ಹಣ ವರ್ಗಾವಣೆ ಬಂದ್ ಮಾಡಲಾಗಿದೆ. ಅಷ್ಟಕ್ಕೂ ಯಾವ್ಯಾವ ಜಿಲ್ಲೆಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಅನರ್ಹರನ್ನ ಪತ್ತೆ ಹಚ್ಚಲಾಗಿದೆ ಅಂತ ನೋಡೋದಾದ್ರೆ, ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಐಟಿ, ಜಿಎಸ್ಟಿ ಪಾವತಿ ಮಾಡಿಯೂ ಯೋಜನೆಯ ಲಾಭ ಪಡೆಯುತ್ತಿರುವ 33,833 ಮಂದಿಯನ್ನ ಪತ್ತೆ ಹಚ್ಚಲಾಗಿದೆ. ಹಾಗೆ 14,038 ಮೃತರ ಫಲಾನುಭವಿಗಳ ಖಾತೆ ಪತ್ತೆ ಹಚ್ಚಲಾಗಿದೆ. ಬೆಂಗಳೂರು ನಗರದಲ್ಲಿ 47,871 ಗೃಹಲಕ್ಷ್ಮಿಯರಿಗೆ ಹಣ ಪಾವತಿಯನ್ನ ಬಂದ್ ಮಾಡಲಾಗಿದೆ. ಇನ್ನು ಬೆಳಗಾವಿಯಲ್ಲಿ ಐಟಿ, ಜಿಎಸ್ಟಿ ಪಾವತಿ ಮಾಡ್ತಿದ್ದ 16,432 ಮಂದಿ ಗೃಹಲಕ್ಷ್ಮಿಯರಿದ್ದು 15,850 ಮೃತ ಮಹಿಳೆಯರ ಖಾತೆಗೂ ಹಣ ಪಾವತಿಯಾಗ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 32,282 ಅನರ್ಹರನ್ನ ಗುರುತಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆರಿಗೆ ಪಾವತಿ ಮಾಡ್ತಿದ್ದ 10,495 ಮನೆ ಯಜಮಾನಿಯರಿದ್ದು 6,159 ಮೃತರಿಗೂ ಯೋಜನೆಯ ಹಣ ದೊರೆತಿದೆ. ಇನ್ನು ಮೈಸೂರಲ್ಲಿ ಐಟಿ, ಜಿಎಸ್ಟಿ ಕಟ್ತಾ ಇದ್ದ 9,139 ಮನೆ ಒಡತಿಯರಿದ್ದು 11,541 ಮೃತರ ಖಾತೆಗಳಿಗೂ ಹಣ ಸೇರ್ತಿದೆ. ಹಾಗೆ ತುಮಕೂರಲ್ಲಿ 7,898 ಮಹಿಳೆಯರು ತೆರಿಗೆ ಪಾವತಿ ಮಾಡ್ತಿದ್ದು 12,139 ಫಲಾನುಭವಿಗಳು ಮೃತಪಟ್ಟಿದ್ದಾರೆ. ಹೀಗಾಗಿ 20,037 ಮಂದಿಯನ್ನ ಅನರ್ಹರು ಅಂತ ಗುರುತಿಸಲಾಗಿದೆ. ಒಟ್ಟಾಗಿ 31 ಜಿಲ್ಲೆಗಳಿಂದ ಐಟಿ, ಜಿಎಸ್ಟಿ ಪಾವತಿ ಮಾಡ್ತಿರುವ 1,94,560 ಗೃಹಲಕ್ಷ್ಮಿಯರನ್ನ ಪತ್ತೆ ಹಚ್ಚಲಾಗಿದೆ. ಹಾಗೆ 1,95,224 ಮೃತ ಮಹಿಳೆಯರ ಖಾತೆಗೆ ಹಣ ಸಂದಾಯವಾಗ್ತಿರೋದು ಗೊತ್ತಾಗಿದೆ. ಹೀಗಾಗಿ 3,89,784 ಮಂದಿಯನ್ನ ಅನರ್ಹರು ಅಂತ ಗುರುತಿಸಲಾಗಿದೆ. ಮಾರ್ಚ್ ತಿಂಗಳಿಂದ ಅನರ್ಹ ಫಲಾನುಭವಿಗಳನ್ನ ಗುರುತಿಸುವ ಪ್ರಕ್ರಿಯೆ ಆರಂಭವಾಗಿತ್ತು. ವಿವಿಧ ಇಲಾಖೆ, ಸರ್ಕಾರಿ ದತ್ತಾಂಶಗಳನ್ನ ಪರಸ್ಪರ ಹೊಂದಾಣಿಕೆ ಮಾಡಿ ಈ ಪರಿಷ್ಕರಣೆ ಕೈಗೊಂಡಿದೆ. ಮೃತರ ಖಾತೆಗಳಿಗೆ 120 ಕೋಟಿಗೂ ಹೆಚ್ಚು ಹಣ ಹೋಗಿದೆ. ಅನರ್ಹರಿಗೆ ಹಣ ಸೋರಿಕೆಯಾಗುವುದನ್ನ ತಡೆಯಲು ಸರ್ಕಾರ ಈ ಪರಿಷ್ಕರಣೆಗೆ ಮುಂದಾಗಿದೆ. ಆದರೆ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಅಂತ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯ ಉಪಾಧ್ಯಕ್ಷ ದಿನೇಶ್ ಗೂಳಿಹಳ್ಳಿ ಹೇಳಿದ್ದಾರೆ. ಸುಮಾರು 120 ಕೋಟಿಗೂ ಹೆಚ್ಚು ಹಣ
ಮೃತಪಟ್ಟವರ ಖಾತೆಗೆ ಹಣ ಸಂದಾಯ ಆಗಿದೆ. ಮೃತಪಟ್ಟವರ ಹೆಸರನ್ನ ತೆಗೆದು ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆಯ ಲಾಭ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆಯನ್ನ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದು. ವಾರದೊಳಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿ ಸಾಧ್ಯತೆ. ಅನರ್ಹರನ್ನ ಯೋಜನೆಯಿಂದ ಹೊರಗಿಡೋದಕ್ಕಾಗಿ ಸರ್ಕಾರ ಬಯೋಮೆಟ್ರಿಕ್ ದೃಢೀಕರಣ ವ್ಯವಸ್ಥೆ ಜಾರಿಗೆ ಮುಂದಾಗಿದೆ. ವಾರದಲ್ಲಿ ಬಯೋಮೆಟ್ರಿಕ್ ಯೋಜನೆ ಜಾರಿಯಾಗುವ ಸಾಧ್ಯತೆ ಇದೆ. ಫಲಾನುಭವಿಯ ಹೆಬ್ಬೆಟ್ಟು, ಕಣ್ಣು, ಫೇಸ್ ರೆಕಗ್ನಿಷನ್ ಮೂಲಕ ಅರ್ಜಿ ದೃಢೀಕರಣ ಮಾಡಲಾಗುತ್ತೆ. ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ತೆರಳಿ ದೃಢೀಕರಣ ನೀಡಬೇಕಾಗುತ್ತೆ. ಲಕ್ಷ್ಮೀ ನರಸಿಂಹ, TV9, ಬೆಂಗಳೂರು.